ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ ಏನೇನಿದೆ ಅಂತ. ಹಾಯ್ ಗಾಯ್ಸ್, ಇವತ್ತು ಶಿಲ್ಪಂದು ಬರ್ತಡೆ. ಹ್ಯಾಪಿ ಬರ್ತ್ಡೇ ಶಿಲ್ಪ. ಥ್ಯಾಂಕ್ ಯು ಮಾಮ. ಎಲ್ಲರೂ ವಿಶ್ ಮಾಡಿ, ಬೇಗ ಬೇಗ ವಿಶ್. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಟೆಂಪಲ್ಗೆ ಹೋಗಿ ಬಂದೆ, ಆಮೇಲಿಂದ ಮತ್ತೆ ಹೋಯ್ತು, ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಬರ್ತ್ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ರೆ, ಬಟ್ ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಇವರಿಗೆಲ್ಲ ನಾನು ಊಟಕ್ಕೆ ಕರೆದಿದ್ದೆ ಮಧ್ಯಾಹ್ನ ಆಯಿತಾ, ಇವ್ರು ಬಂಕ್ ಮಾಡಲಿಲ್ಲ, ಬರಲಿಲ್ಲ. ನಾನು ಈವ್ನಿಂಗ್ ಬಂದುಬಿಟ್ಟಿದ್ದಾರೆ 4:15ಗೆ. ಸೋನಿಕಾ ಬರ್ತಾಳಂತೆ ಈಗ ರೆಡಿಯಾಗಿ. ಅದಕ್ಕೆ ಇವಾಗ ಇವಳಿಗೀಗ 22 ವರ್ಷ ಆಯಿತು. ಆದರೆ ಚೈಲ್ಡ್ ಥರನೇ ಇದ್ದಾಳೆ. ಇವಳು ದೊಡ್ಡ ಚೈಲ್ಡ್ ನನಗಿಂತ ಆಯಿತಾ, ಇವಳೇ ಚೈಲ್ಡ್ ಅನ್ನೋದಂತ. ಸೊ ಇವಾಗ ನಾನು ಇವ್ರಿಗೋಸ್ಕರ ಮಶ್ರೂಮ್ ಬಿರಿಯಾನಿ ಮತ್ತು ಫ್ರೆಂಚ್ ಫ್ರೈಸು ಮತ್ತು ಏನು ಕೋಸಂಬರಿ ಮಾಡಿದ್ದೀನಿ. ಎಗ್ ಮಾಡೋಣ ಅಂದ್ಕೊಂಡಿದ್ದೆ, ಎಗ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೆ. ಅವಳು ತಿನ್ನಲ್ಲ, ಇನ್ನೊಬ್ಳು ತಿನ್ನಲ್ಲ ಅಂದ್ಬಿಟ್ಟು ಬಿಟ್ಟು ಸೊ ಬನ್ನಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ನ ಬ್ಲಾಗಕ್ಕೆ ಇನ್ನು ಮುಕ್ಕಿರೋದೆಲ್ಲರೂ ಅದೇ ಎಲ್ಲ ತಿಂದಿರೋದು ನೋಡಿ. ಆ್ಯಕ್ಚುಲಿ ನಾನು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ನಾನು ಎಗ್ಗಿಟೇರಿಯನ್. ನನ್ನ ಬ್ಲಾಗ್ ಇಲ್ಲ ಬಿಟ್ಬಿಟ್ಟಿದ್ದೀನಿ ಗೈಸ್, ನಾನು ತಿನ್ನೋದ ಬಿಟ್ಬಿಟ್ಟಿದ್ದೀನಿ, ತಿನ್ನಲ್ಲ ಇವಾಗ. ಅದು ಜಾತ್ರೆ ನಂದು ಯಾವುದೋ ಡಬ್ಬ ಫೋಟೋ ಹಾಕಿದಾಳೆ, ನಾನು ನೆಕ್ಸ್ಟ್ ಇಯರ್ಗೆ ಮರ್ಯಾದೆ ಇಲ್ಲ, ಅದನ್ನಂತೂ ಪಕ್ಕ ರಿವೈಸ್ ತಗೋತೀನಿ. ಫೋಟೋ ಹಾಕಿದ್ರೆ ಏನು ಕಷ್ಟ ಕಳ್ಳಿತ್ತು, ಎಲ್ಲರೂ ನನ್ನ ಫೋಟೋ ಅನ್ಕೊಂಡಿದ್ದಾರೆ. ಬರ್ಡೇ ಅಂತ ಹಾಕಿದ್ರು ಅವಳ ಫೋಟೋ ಹ್ಯಾಪಿ ಬರ್ಡೇ ಅಂತ ಅಂದ್ಬಿಟ್ಟು ಕೆಳಗೆ ಹಾಕಿದ್ದೀನಿ. ನಾನು ಹಾಕಿದ್ದೀನಿ, ಅವ್ರು ಅದನ್ನ ಓದೇ ಇಲ್ಲ ಕಾಣುತ್ತೆ. ನಂದು ಸಣ್ಣ ವಯಸ್ಸದು ಫೋಟೋ ಅಂತ ಅನ್ಕೊಂಡಿದ್ದಾರೆ. ಜಾತ್ರೆ ಫೋಟೋ ಹಾಕಿದ್ರೆ ನೆಕ್ಸ್ಟ್ ಟೈಮ್ ಪಕ್ಕ ಬಿಡಲ್ಲ. ನನ್ನ ಹತ್ರ ಅದ್ಯಾಕೆ ಕೂತ್ಕೊಂಡಿದ್ದೀಯಾ ಅಷ್ಟು ಡುಮ್ಮುಕ್ಕಿಂತ ನಾನು ಮತ್ತೆ ಏನು ಅಂದಲ್ಲ, ಅದು ಶಿಲ್ಪಂದು ಶಿಲ್ಪ. ನೋಡಿ ನಾನು ಆಲೂ ಫ್ರೈ ಮತ್ತು ಕೋಸಂಬರಿ ಮತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ. ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಓವರ್ ಆಯ್ತಿದು ಸ್ವಲ್ಪ. ಚೆನ್ನಾಗಿದೆ ಹರ್ಷಿತಾ? ಚೆನ್ನಾಗಿದೆಯಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅಷ್ಟೇ. ಅದಲ್ಲ ಬಿ ನೆನೆ ಹರ್ಷಿತಾ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು ಶಿಲ್ಪಕ್ಕ. ಅಕ್ಕ ಜಾತ್ರೆ ಮತ್ತೆ ತಂಗಿ ನೋಡಿ, ನನಗಿಂತ ದೊಡ್ಡವರೆಲ್ಲ ಅಕ್ಕನಾಗ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಒಂದು ನಿಮಿಷ ಇರಿ, ಟಾಪ್ ಚೆನ್ನಾಗಿದೆ, ತೋರಿಸು ವಿಡಿಯೋಗೆ. ನೋಡಿ ನೋಡಿ ಗೈಸ್, ಒಂದೇ ಥರ ಇದೆಯಲ್ಲ, ಅದು ಇದು ನೋಡಿ. ನೈಸ್. ಸಾಕು ಶಿಲ್ಪ, ಜಾಸ್ತಿ ನೋಡಬಾರ್ದು. ನೆಕ್ಸ್ಟ್ ಬರ್ತಿರೋದು ಶಿಲ್ಪಾಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಗಿಫ್ಟ್. ಅದೇ ಅದು ಗೈಸ್. ಶಿಲ್ಪ ಏನೋ ಕೇಳಿದ್ಲು ಗೈಸ್, ಅದನ್ನೇ ಕೊಡಿಸ್ತಿರೋದು. ಡೈರಿ ಕೇಳಿದ್ದಕ್ಕ? ಯಾವಾಗ ಕೇಳಿದ್ರು? ಇಲ್ಲ ಕಣೆ, ಸುಮ್ಮನೆ ಹೇಳಿದ್ದು. ಅದೆಲ್ಲ ಹೇಳಕ್ಕಾಗಲ್ಲ. ಕೊಡು ಡೈರಿ, ನಾನು ತೋರಿಸ್ತೀನಿ. ಕೊಡೆ. ಇಬ್ರು ಇನ್ನು ಮುಂದೆ ದಿನ ಡೈರಿ ಬರೀ ಏನೇನಾಯ್ತು ಅಂತೆಲ್ಲ ಹುಡುಕಿದ್ದೀನಿ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಜಾಸ್ತಿ ಇಷ್ಟ ಆಯಿತು, ಕ್ಯೂಟ್ ಆಗಿದೆ. ಥ್ಯಾಂಕ್ ಯು ಮಾವನ. ಅಯ್ಯೋ, ನಂದು ಆರ್ಡ್ರ್ ಬರುತ್ತೆ ಕಣ್ರಿ. ಥ್ಯಾಂಕ್ ಯು ಸೋ ಮಚ್. ಹರ್ಷಿತಾ ಐಸ್ ಕ್ರೀಮ್ ಕೊಡಿಸ್ತಿದ್ದಾಳೆ ಗೈಸ್. ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾವಾಗ ತಿಂತಾಳೆ ಅಂತ ಫುಲ್ ಕಾತುರದಲ್ಲಿ ಕಾಯ್ತಾ ಇದೆ. ಶಿಲ್ಪ ಬೇಡ ಅಂದ್ಲು ಗೈಸ್, ಅವಳು ತಿನ್ನಲ್ಲ, ಅವಳ ಪಾಲ್ ನನಗೆ. ಅಲ್ಲ ಆಕ್ಚುಲಿ ನಾನು ತಿನ್ನಲ್ಲ ಅಂತಿದ್ದೆ ಆಯ್ತಾ. ಇವಳು ಈ ಪರವಾಗಿಲ್ಲ ತಿನ್ನೋ ಶಿಲ್ಪ, ತಿನ್ನಿಸ್ ಬಂದ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇರೋ ತರ ಬಿಲ್ಡಪ್ ಆಯ್ತಾ. ಅವಳಿಗೆ ತಿನ್ಬೇಕು ಅನಿಸ್ತಾ ಇದೆ, ಅದಕ್ಕೆ ಹಂಗೆ ಹೇಳ್ತಾರೆ.
ಏನಿಲ್ಲ ಗೈಸ್ ಅಷ್ಟೇ. ಫ್ಲೇವರ್ ನಾನೇ ಸೆಲೆಕ್ಟ್ ಮಾಡಿರೋದು. ವೆನಿಲಾ ಕಡೆ ನೀವು ಸೆಲೆಕ್ಟ್. ಇಲ್ಲ 3 ಜನ ಇಷ್ಟ ಆಗೋದೇ ಮಾಡಿ. ಶಿಲ್ಪ ತಿನ್ನಲ್ಲ ಅವಳು ಪಾಲನೆ. ದಿ ಬೆಸ್ಟ್ ಅಂದ್ರೆ ವೆನಿಲಾನೇ. ಅದು ಹೆಂಗಿದ್ರು ನಾರ್ಮಲಿ ಎಲ್ಲರೂ ತಿನ್ನೋದು ಅದೇ ಅಲ್ವಾ. ವೆನಿಲಾ ಜಿರಳೆ ರಕ್ತದಲ್ಲಿ ಮಾಡೋದು ಅಂತ. ಏಯ್ ಪಲ್ಲಿನ ಎಣ್ಣೆಗೆ ಹಾಕ್ಬಿಟ್ಟು ಕರುಮ್ ಪಲ್ಲಿನ ಅಲ್ಲಿ ಹೇಳಕ್ಕೂ ಮನ್ಸಾಗಲ್ಲ ನೋಡಿ ನನಗೆ. ಮತ್ತೆ ಏನ್ ವಿಶೇಷ ಶಿಲ್ಪ ಅವ್ರೆ ನಿಮ್ ಬರ್ಡೇ ಇದೆ, ಏನ್ ಅನ್ನಿಸ್ತಿದೆ ನಿಮ್ಗೆ? ಏನ್ ಅನ್ಸುತ್ತೆ, ಖುಷಿ ನಾನ್ ಆಗ್ತಿದೆ. ಮಾತ್ರ ಒಳ್ಳೆ ಚೋಮಿತ. ಅವಳು ಡ್ರೆಸ್ ಚೇಂಜ್ ಮಾಡ್ಬೇಕು ತಾನೆ, ಅದೇ ಜಾತ್ರೆ ಯೂನಿಫಾರ್ಮ್ ಅವ್ರಿಗೆ ತುಂಬಾ ನೀನು ಫೇವರೇಟ್ ನೆನ್ನೆ ಬಾ ಬಾ ಅಂತ ಕರಿಬೇಕಿತ್ತು. ಇವತ್ತು ಬೆಳಿಗ್ಗೆ ಮೆಸೇಜ್ ಹಾಕಿದ್ದು ಬಾ ಬಾ ಮುಂಚೆನೆ ಹೇಳಿದ್ದೆ ನಾನು ಕರಿತೀನಿ ಅಂತ, ಗೊತ್ತಿದೆ ಅನ್ಕೊಂಡೆ. ಅವಳೊಂಚೂರು ಕೂದಲೆಲ್ಲ ಅವಳೆಲ್ಲ ಬಿಚ್ತಿದ್ದಾಳೆ, ನಿಮಗೆ ಕಾಡಕ್ಕಾಗ ತೋರ್ಸಕ್ಕಾಗಲ್ಲ ನನ್ನ. ಅಂದ್ರೆ ಕೂದಲೆಲ್ಲಾನು ಬಿಚ್ತಿದೀಯ ಅಂತ. ಜಾತ್ರೆ ತರ ಇತ್ತು, ನೀನು ಬಿಡಲ್ಲ ಕಡೆ. ನೆಕ್ಸ್ಟ್ ಇಯರ್ ಪಕ್ಕ ಹಾಕ್ತೀನಿ ನಾನು. ಆಕ್ಚುಲಿ ನಾನು ಹಂಗೆ ಜಾತ್ರೆ ತರ ಹಾಕೋಣ ಅನ್ಕೊಂಡಿದ್ದೆ ಚೈಲ್ಡ್ ಫೋಟೋಸ್ ಎಲ್ಲ. ಬಟ್ ಏನು ಪಾಪ ಬಿಡಿ, ಅವಳಿಗೆ ಬರ್ಡೇ ದಿನ ಖುಷಿ ಪಡ್ಸೋಣ ಅನ್ಕೊಂಡು ನಾನು ಹಂಗೆ ಮಾಡಿದ್ರೆ ನಂದು ಹಾಕಿದ್ದಾಳೆ. ಅದು ಎಷ್ಟು ಚೈಲ್ಡ್ ಚಪಾತಿ ನನ್ಗೆ ಯಾಕಾದ್ರೂ ಅವಳು ಫೋನಿಂದ ಕಳ್ಸ್ಕೊಟ್ಟಾಗ ಸುಮ್ಮನೆ ಇದ್ದಪ್ಪ ಅನ್ಸ್ಬಿಟ್ಟು ಹಾಕಲ್ಲ ಅನ್ಕೊಂಡಿದ್ದೆ ನಾನು ಆಕ್ಚುಲಿ. ಅಯ್ಯೋ ಅದು ಹಾಕ್ಬಿಟ್ಟು ನನ್ನ ಫೋಟೋ ಅಂತ ಅನ್ಕೊಂಡಿದ್ದು. ಅದು ಜಾತ್ರೆ ಯಾರು ಕೇಳಿರೋದು? ಇವರು ಚೈತನ್ಯನವರೆಲ್ಲ. ಕರ್ಮ ದಪ್ಪ ಇದ್ದಲ್ವ, ಅದು ಯಾಕೆ ಹಂಗೆ ಕೂತ್ಕೊಂಡಿದ್ದೆ? ಅದು ಬೇರೆ ದೇವಸ್ಥಾನದ ಏನೋ ಫೋಟೋ ಆಯ್ತಾ, ನಾನು ಹಿಂಗೆ ಕೂತ್ಕೊಂಡಿದ್ದೀನಿ ಜಾತ್ರೆ ಥರ. ಮೇಕಪ್ ಮಾಡೋದು ಅದು ಅಲ್ಲ, ಅದು ಬರ್ತ್ಡೇ ಇರೋದು ಶಿಲ್ಪಂದು. ಮೇಕಪ್ ನೋಡಿ ಬರ್ತ್ಡೇ ಶಿಲ್ಪಂದು, ಮೇಕಪ್ ಹರ್ಷಿತಂದು. ಇದು ನಮ್ಮಮ್ಮ ಸ್ಟಿಚ್ ಮಾಡಿರೋದು. ನಮ್ಮ ಮಮ್ಮಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಈಗ ನಾನು ಹಾಕಿ. ಹೇಗಿದೆ, ಚೆನ್ನಾಗಿ ಸ್ಟಿಚ್ ಮಾಡಿದಾರಲ್ವಾ? ಅದೆಲ್ಲ ಗೊತ್ತಿಲ್ಲ ಕಣೆ, ನಮ್ಮಮ್ಮ ತುಂಬಾ ಇಯರ್ಸ್ ಆದ್ಮೇಲೆ ಮಾಡಿರೋದು. ಆದ್ರೂ ಚೆನ್ನಾಗಿ ಮಾಡಿದೀನಿ ಅಂತ ಅವ್ರವ್ರು ಹೇಳ್ಕೊಂಡ್ರು. ಚೆನ್ನಾಗಿದೆ. ಮೌನ ಎಷ್ಟು ಸಣ್ಣಗಿದ್ದಾಳೆ ಅಂತ. ಎಷ್ಟು ಕೆಜಿ ಇದೆಯಾ ಮೌನ? 50. ನನಗೆ ಎಷ್ಟಾಗಿದ್ದೀನಿ ಗೊತ್ತಾ? 39. ಮೊನ್ನೆ ನೋಡ್ಕೊಂಡೆ ನಾನು. 55. ಅಲ್ಲ ನಾನೇ ರೆಡಿ ಆಗ್ತಿಲ್ಲ. ಬೆಳಿಗ್ಗೆ ದೇವಸ್ಥಾನದಿಂದ ಬಂದು ಯಾವುದೋ ಡ್ರೆಸ್ ಹಾಕೊಂಡು ಹಂಗೆ ಇದೀನಿ. ಇವ್ರಿಬ್ರು ಯಾಕೆ ಇಷ್ಟು ರೆಡಿ ಆಗ್ತಿದ್ದಾರೆ ಅಂತ ನೋಡಿ. ಲಿಪ್ಸ್ಟಿಕ್ ನೋಡಿ ಅಲ್ಲಿ ಶಿಲ್ಪಂದು ಹೊಸ ಲಿಪ್ಸ್ಟಿಕ್ ಟ್ರಯಲ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಅಲ್ಲಿ ನೋಡಿ ಯಾವುದು ಅದು ಲಿಪ್ಸ್ಟಿಕ್, ಇದು ಲಿಪ್ ಗ್ಲಾಸ್ ಬಂತು ನೋಡಿ. ಆಯ್ತು ಬಿಡು ಮೌನ, ಚೆನ್ನಾಗಿದ್ಯಾ? ಈಗ ಇವ್ರದ್ದು ಲಿಪ್ಸ್ಟಿಕ್, ಯಪ್ಪ ದೇವ್ರ ಲಿಪ್ಸ್ಟಿಕ್. ಗೈಸ್ ಕರೀಲಿ ವಿಡಿಯೋ ಮಾಡಲಿ ಅಂತ ಇಲ್ಲೇ ನಿಂತಿದ್ದಾಳೆ. ಬಾ, ಇಲ್ಲಿ ತನಕನೇ ಬಂದ್ರ ಗೊತ್ತಾಯ್ತಾ? ವಾವ್, ಐಸ್ ಕ್ರೀಮ್ ಬಂತು. ನೋಡಿ ನೋಡಿ ಗೈಸ್, ಎಷ್ಟಿದಕ್ಕೆ ಶಿಲ್ಪ ನಿನ್ ಬಟ್ಟೆಗೆ ಮ್ಯಾಚ್ ಇದೆ. ಶಿಲ್ಪ ಅವಳ ಬರ್ತಡೆ ನೋಡಿ ಗೈಸ್. ಹರ್ಷಿತಾ ಚಾಕ್ಲೇಟ್. ಇದು ಐಸ್ ಕ್ರೀಮ್ ಇದೆ. ಈ 3 ಜನಕ್ಕೂ ಇದು ಐಸ್ ಕ್ರೀಮ್ ಆಯ್ತಾ? ಮೇನಾಗಿ ಮೌನಂಗೆ ಜಾಸ್ತಿ ಚಾಕ್ಲೇಟು, ನನ್ಗೊಬ್ಳಿಗೆ. ಮೌನಂಗೆ ಶೇರ್ ಮಾಡಲ್ಲ. ಏ ಪಾಪ ಯಾಕೆ ಹಂಗಂತೀಯ? ಹಾಯ್ ಸೋನಿಕಾ. ಐಸ್ ಕ್ರೀಮ್ ತಿಂತಾ ಇದ್ದಾಳೆ ನೋಡಿ ಸೋನಿಕಾ. ಸೋನಿಕಾ ಹೆಸರೇ ಡಿಫ್ರೆಂಟ್ ಆಗಿದೆ ಅಲ್ವಾ? ಇವ್ರದೇ ಅನ್ಸುತ್ತೆ ಹೆಸರು, ಮತ್ತೆ ಯಾರ್ದು ನಾನು ಕೇಳೇ ಇಲ್ಲ. ಇದಕ್ಕೆ ಎಷ್ಟು ಚಂದ ರಿಯಾಕ್ಷನ್ ಕೊಟ್ಲ ತಗೊಂಡೆ. ಅದು ಆ ಟೈಮಲ್ಲಿ ಆಫ್ ಮಾಡಿ ವಿಡಿಯೋ. ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನೋಡಿ ಗೈಸ್, ಇದು ಒರಿಜಿನಲ್ ಫೇಸ್ ಇವ್ರದ್ದು. ಏನ್ ಮೇಕಪ್ ಮಾಡ್ಕೊಳ್ಳಲ್ಲ ನಾವು. ಡೈಲಿ 2 ಒಂದೇ. ನಾನು ಈಗ ಹಾಕ್ತಿರೋದು. ಇಷ್ಟು ತನಕ ಅವ್ರಿಬ್ರೆ ಉಜ್ಜಿರೋದು. ನಾನು ಈಗ ಸ್ವಲ್ಪ ಯು ಕ್ಯಾನ್ ಸೀ ಮೈ ಫೇಸ್. ಒಂದು ಚೂರಿದ್ರೆ ಹೇಳು ಲಿಪ್ಸ್ಟಿಕ್. ಯಾಕೆ ತಲೆ ಬಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ. ತಲೆನೇ ಬಚ್ಚಿಲ್ಲ.
ಗೈಸ್ ಮೀಟ್ ಸೋನಿಕಾ. ನಾನು ಕೂದಲಿರೋದು ಇಷ್ಟು, ನಾನು ಇವತ್ತು ತಗೊಂಡಿರೋ ಹೂ ಇಷ್ಟು ಮುಟ್ಕೊಂಡಿದ್ದ. ಅದು ಬರೀ ಸ್ವಲ್ಪ ಹೊತ್ತಷ್ಟೇ ಹೋಗಿ ಚೆನ್ನಾಗಿ ಕಾಣಿಸ್ತಾಳೆ ಶಿಲ್ಪ ಗೈಸ್. ಹೇಳು ಏನಂದೆ ಇನ್ನೊಮ್ಮೆ ಹೇಳು. ನೀವು ಬಿಡ್ಸಿದ್ರೆ ನನ್ನ ಗಂಡನ ಅವಳಿಗೆ ಕೊಟ್ಟಂಗಂತೆ. ಸೊ ಅವಳು ಓಡೋಗಿ ಇವಳು ಹೂ ಮುಡ್ಸ್ಲಿಕ್ಕೆ ಅವಳು ಡೈಲಾಗ್ ಆಯ್ತಾ ಗೈಸ್. ಏನಂತ ನೀನು ನನಗೆ ಹೂ ಮುಡ್ಸಿದ್ರೆ ನಿನ್ನ ಗಂಡನ ನಂಗೆ ಕೊಟ್ಟಂಗೆ ಅಂತ ಹೇಳಿದ ತಕ್ಷಣ ಶಿಲ್ಪ ಓಡೋಗಿ ಅಯ್ಯೋ ನನ್ನ ಗಂಡನ ಮಾತ್ರ ನಿನಗೆ ಕೊಡಲ್ಲ ಗೈಸ್ ಅಂತ ಹೂ ತಗೊಂಬಂದಿದ್ದಾಳೆ. ಮತ್ತೆ ಯಾಕೆ ಸುಮ್ಮನೆ ಈ ಚೈಟ್ ಚಪಾತಿ ಸವಸ ತಾಳಾಡ್ದೆ ಅನ್ನೋ ಸತ್ತಿ. ಈಗ ಗೈಸ್ ಫೋಟೋ ತೆಗೆಯುವ ಕಾರ್ಯಕ್ರಮ. ಹೌದು ಚೆನ್ನಾಗಿ. ಬಾಯ್ ಹರ್ಷಿತಾ, ಬಾಯ್ ಮೌನಾ, ಥ್ಯಾಂಕ್ ಯು ಗೈಸ್. ಶಿಲ್ಪಂದು ಬ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಏನು ಹರ್ಷಿತಾ? ಸ್ಟೇ ಖುಷ್ ಫಾರ್ ಎವರ್ ಗೈಸ್. ಓವರ್ ಅಂದ್ರೆ ಓವರ್. ಥ್ಯಾಂಕ್ ಯು ಸೋ ಮಚ್. ನೀವು ನಾನು ಚಂದ ಕಾಣ್ತೀವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಶಿಲ್ಪ. ನಿಮ್ಮ ತಂಗಿ ಹಿಂಗೆ ಹೇಳೋದಲ್ಲ, ನಾನು ಅವತ್ತು ಬರೋತ್ತಿಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಕ್ಕ. ಥ್ಯಾಂಕ್ ಯು ಗೈಸ್. ಬಾಯ್ 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 ಗೈಸ್ ಅಂತೇನೆ ಓದಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಮೌನಾ. ಥ್ಯಾಂಕ್ ಯು ಹರ್ಷಿತಾ. ಬಾಯ್ ಬಾಯ್. ಹಲೋ ಗೈಸ್, ಇವಾಗ ಆಚೆ ಹೋಗ್ತಾ ಇದ್ದೀನಿ. ಆಗಲೇ ಮೌನ ಹರ್ಷಿತಾ ಇಬ್ಬರು ಹೋದರು. ಇವಾಗ ಆಚೆ ಬರ್ಡೇ ಸೆಲೆಬ್ರೇಷನ್ಗೆ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ ಏನೇನಿರುತ್ತೆ ಅಂತ. ಸ್ಪೆಷಲಿ ಈ ವಿಡಿಯೋಲಿ ಯಾರ್ಯಾರೆಲ್ಲ ಮಾತಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಇಷ್ಟ ಆಯಿತು. ನನ್ನ ಸ್ಕೂಲ್ ಫ್ರೆಂಡು, ನನ್ನ PUC ಫ್ರೆಂಡು ಆ್ಯಂಡ್ ಇಲ್ಲಿ ಓದ್ತಾ ಇರೋ ಡಿಗ್ರಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್. ಹ್ಯಾಪಿ ಬರ್ಡೇ ಶಿಲ್ಪ. ಯಾವಾಗ ಖುಷಿಯಾಗಿರು, ನಗ್ನಗ್ತಾ ಇರು, ಸ್ಟಡಿ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು. ಯಾರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ನಿನ್ನ ಗೋಲ್ಸ್ ಡ್ರೀಮ್ಸ್ ಏನಿದೆಯೋ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು. ಸ್ವಲ್ಪ ಹೊತ್ತಿಂದ ಕೋಪ ಕಡಿಮೆ ಮಾಡ್ಕೊ. ಜಾಸ್ತಿ ಜಗಳ ಆಡಬೇಡ. ಚೆನ್ನಾಗಿರು, ಖುಷಿಯಾಗಿರು. ಒಂದ್ಸರಿ ಹ್ಯಾಪಿ ಬರ್ಡೇ. ಹಾಯ್ ಶಿಲ್ಪ, ಹ್ಯಾಪಿ ಬರ್ಡೇ ಆ್ಯಂಡ್ ಮೇ ಗಾಡ್ ಬ್ಲೆಸ್ ಯು. ಆ್ಯಂಡ್ ಈ ವರ್ಷ ಚೆನ್ನಾಗಿರು. ಈ ವರ್ಷ ಅಂತಲ್ಲ, ಯಾವಾಗಲೂ ಚೆನ್ನಾಗಿರು. ಎಕ್ಸಾಮ್ಸ್ ಇದೆ, ಸ್ಟಡೀಸ್ ಕಡೆ ಫೋಕಸ್ ಮಾಡು. ನಿನ್ನ ಬ್ಲಾಗ್ಸ್ ಎಲ್ಲ ಹೊಸ ಕಂಟೆಂಟ್ಸ್ನ ಹಾಕು. ತುಂಬ ಚೆನ್ನಾಗಿರು. ಎಲ್ಲರೂ ನಗಿಸ್ತಾ ಇರು, ನಗ್ತಾ ಇರು. ಯಾವಾಗ ಖುಷಿಯಾಗಿರು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಹಾಯ್ ಬೇವರ್ಸಿ, ಹ್ಯಾಪಿ ಬರ್ಡೇ. ನೀನು ಈ ವರ್ಷ ಒಳ್ಳೆ ಬುದ್ಧಿ, ವಿದ್ಯೆ ಎಲ್ಲನೂ ಕೊಟ್ಟು, ಹಾಗೆಯೇ ಸ್ವಲ್ಪ ದಪ್ಪನೂ ಕೊಟ್ಟು, 50 kg ಬ್ಯಾಗ್ ನೀನು. ಮತ್ತು ನಿಮ್ಮದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲಿ. ನಿಮಗೆ ತುಂಬ ನಿಮ್ಮದು ಲೈಫಲ್ಲಿ ತುಂಬ ಖುಷಿ ತುಂಬಿರಿ. ಮತ್ತು ನಿಮಗೆ 22 ವರ್ಷ ಆಗಿದೆ. ಸೊ ಚೈಲ್ಡ್ಹುಡ್ ತಿನ್ನೋದು ಕೋಪ ಮಾಡ್ಕೊಳ್ಳೋದು, ಜಗಳ ಮತ್ತು ನೀನು ಖುಷಿಯಾಗಿರು ಅಂತ ಹಾರೈಸ್ತಿದ್ವಿ. ಹಾಗೆಯೇ ನೀನು ತುಂಬ ಲಕ್ಕಿ, ನನ್ನಂತ ಹ್ಯಾಪಿಯೆಸ್ಟ್ ಬರ್ಡೇ ಶಿಲ್ಪ. ಯಾವಾಗಲೂ ನಗ್ನಗ್ತಾ ವ್ಲಾಗ್ ಮಾಡ್ತಾಯಿದ್ರು. ನಿಮ್ಮ ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ ಫುಲ್ ವರ್ಲ್ಡ್ ಫೇಮಸ್ ಆಗುವಾಗಲಿ, ಸ್ಟೇಟ್ ಅಲ್ಲ ಇದು ವರ್ಲ್ಡ್ ಫೇಮಸ್ ಆಗಿ ಎಲ್ಲ ಡ್ರೀಮ್ಗಳು, ಎಲ್ಲ ಕನಸುಗಳು ನನಸಾಗಿ. ಆಮೇಲೆ ಚೆನ್ನಾಗಿ ಬಿ ಸ್ಟ್ರಾಂಗ್, ಬಿ ಹ್ಯಾಪಿ. ಹುಟ್ಟುಹಬ್ಬದ ಶುಭಾಶಯಗಳು. ಥರ ಚೆನ್ನಾಗಿ ಫಸ್ಟ್ ಈಗ 4ನೇ ವರ್ಷ, 1ನೇ ವರ್ಷ ಮುಗಿಯೋಕ್ಕೆ ಬಂದಿದೆ. ಆದರೆ ಫಸ್ಟ್ ವರ್ಷ ನಾವು ಕಂಟಿನ್ಯೂ ಕೊಡ್ತಾ ಇದ್ದೀವಿ.
ಫ್ರೆಂಡು ಪ್ರಿಯಾಂಕಾ. ಒಂದು ಎರಡು ಅಂತಿಲ್ಲ ಅದ್ರ ಜೊತೆಗೆ ಇದೆಲ್ಲ ಮಾಡಿದ ಅಕ್ಕಗಳು ಎಲ್ಲ ಕಾಣಬಾರಿ ಅಂತ MDRS ಸ್ಕೂಲ್ ಜಗಳ ಆಮೇಲೆ ನಮ್ಮ ಮಮ್ಮಿ ಸರಿಯಾಗಿ ಆಗಿದ್ದು ಸಣ್ಣ ಸಣ್ಣ ಕಾಣುಗಳಂತೂ ಮಾಡಿದ್ವಿ ಸೇರ್ಕಿದ್ರಿಂದ. ಆಮೇಲೆ ಆಯಿತು ಸ್ಕೂಲಿಂದ ಡಿಬಾರ್ ಮಾಡಿದ್ದು ಕ್ಯಾಂಪಸ್ ಬಿಟ್ಟಿರೋಗಿದ್ವಿ ಅಂತೇಳಿ ಒಂದೆಲ್ಲ ಎರಡೆಲ್ಲ ಭಾಳ ಮಾಡಿದ್ರು ಸೇರ್ಕೊಂಡು ಆಗ್ಬಾರ್ದು ಜಗಳ 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 ಅದೇ ಜಗಳಗಳು ನಿನ್ನ ಅಂದ್ರೆ ಆಗ್ಬಾರ್ದು ಮಾಡೋದೆಲ್ಲ ನಿಮಗೆ ಬೇಕನ್ನಿಸ್ತಿತ್ತು. ನಂಗೆ ಭಾಳ ಇಷ್ಟ ಅದ. ಹಲೋ ಗೈಸ್, ಫೈನಲಿ ಇವಾಗ ಬಂದು ಮನೆ ತಲುಪಿದೆ. ಆ್ಯಕ್ಚುಲಿ ಈವ್ನಿಂಗ್ ಆಚೆ ಹೋಗಿದ್ದೆ, ಮೌನ ಮತ್ತು ಹರ್ಷಿತ ಎಲ್ಲ ಬಂದು ಹೋದ್ರಲ್ವ. ಸೊ 6:30 ಮತ್ತೆ ಇನ್ನೂ ಫ್ರೆಂಡ್ಸ್ ಕರೆದಿದ್ರು, ಸೊ ಅಲ್ಲಿ ಹೋಗಿದ್ದೆ. ಹಾಗಾಗಿ ಬರೋಷ್ಟರಲ್ಲಿ 10:30 ಆಗೋಯಿತು. ಆ್ಯಕ್ಚುಲಿ ನಮ್ಮದು ಓನರ್ ಆಂಟಿಗೆ ನನಗೆ ಈವ್ನಿಂಗ್, ಅಂದರೆ ನಾನು ಈ ರೂಮಲ್ಲಿ ಇದ್ದೀನಲ್ಲ, ಸೊ ಅಲ್ಲಿ ಓನರ್ಗೆ ಆಂಟಿಗೆ ಈವ್ನಿಂಗ್ ಹೋದಾಗಿರೋ ಬರ್ಡೇ ಅಂತ. ಪಾಪ ಅವರು ಆಗಲೇ ಬಂದು ವಿಶ್ ಮಾಡಿ ಎಲ್ಲ ಮಾತಾಡ್ಸ್ಕೊಂಡು ಹೋದರು. ಈಗ ಬಂದಿದ್ದೀನಿ. ಪಾಪ ಅಂಕಲ್ ಅವ್ರಿಗೆ ಆ್ಯಕ್ಚುಲಿ ಹೆಣ್ಮಕ್ಳಿಲ್ಲ, ಇಬ್ಬರು ಗಂಡು ಮಕ್ಕಳಿರೋದು. ಸೊ ತುಂಬ ಇಷ್ಟಪಡ್ತಾರೆ ಪಾಪ ಮಗಳು ಅಂದ್ಕೊಂಡು. ಸೊ ಅವ್ರು ಇವಾಗ ಬಂದುಬಿಟ್ಟು ಸ್ವೀಟ್ ಕೊಟ್ಟು ಹೋದರು ಬರ್ಡೇಗೆ. ನನಗೆ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದೆ, ಯಾಕಂದರೆ ತುಂಬ ಜನ ವಿಶ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಕಾಲೇಜ್ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು, ಇವಾಗಿರೋ ಡಿಗ್ರಿ ಕಾಲೇಜ್ ಫ್ರೆಂಡ್ಸು. ಸೊ ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರಾ ನನ್ನ ಬರ್ಡೇಗೆ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇವತ್ತು. ಇಲ್ಲಿ ನೋಡಿ, ಈಗ ಬಂದು ನನ್ನ ಮನೆಯಿಂದ ಕೆಳಗಡೆಯಿಂದ, ಅಲ್ಲಿಂದ ಏನೋ ಆಟೋಲೇ ಬಂದ್ವಿ ಆಯಿತಾ, ಬಟ್ ಇಲ್ಲಿ ಕೆಳಗಡೆಯಿಂದ ಮೇಲೆ ಹತ್ಕೊಂಡು ಬರೋಷ್ಟರಲ್ಲಿ, ಅದರಲ್ಲೂ ಇದನ್ನು ಎತ್ಕೊಂಡು ಬರೋಷ್ಟರಲ್ಲಿ ನನಗಂತೂ ಸಾಕಾಗೋಯಿತು. ಇದನ್ನು ನೋಡಿದ್ರೆ ನಮ್ಮ ಮಮ್ಮಿ ಅಂತೂ ಸರಿಯಾಗಿ ಬೈತಾರೆ. ನಾನು ಗಿಫ್ಟ್ ಮಾಡಿದ್ದಾರೆ ಅಂದ್ರೂ ಬೈತಾರೆ ನನಗೆ. ಇದನ್ನು ಎಲ್ಲಿ ಇಡೋದು ಅಂದ್ಕೊಂಡು ಈಗ ನನ್ನ ರೂಮಲ್ಲಿ ಎಲ್ಲಿ ಇಡೋದು ಅನ್ನೋದೊಂದು ಟೆನ್ಷನ್ ಆಗಿಬಿಟ್ಟಿದೆ. ಒಂಥರ ಕಂಪ್ನಿಗೆ ಸಿಕ್ಕಿದೆ ಬಿಡಿ, ಇರಲಿ ಪರವಾಗಿಲ್ಲ. ಸೊ ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ತುಂಬ ಸಲ ಹೇಳ್ತಾ ಇದ್ದೀನಲ್ವ, ಬಟ್ ಅಷ್ಟೇ ಖುಷಿಯಾಗಿದೆ ನನಗೆ. ಸೊ ಯಾರ್ಯಾರೆಲ್ಲ ನನ್ನ ಯಾರ್ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇದೇ ಲಾಸ್ಟ್ ಟೈಮ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳೋದಿಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ತಿರಲ್ಲ ಅಂದರೆ ಇಲ್ಲ, ಅದನ್ನು ಪದೇ ಹೇಳಿಬಿಟ್ಟು ನಿಮ್ಗೆ ಇರಿಟೇಟ್ ಮಾಡೋದು ಬೇಡ ಆಯಿತಾ. ಇನ್ಮೇಲಿಂದ ಹೇಳಲ್ಲ, ಕಟ್. ಓಕೆ, ಸೊ ಏನೇನು ಗಿಫ್ಟ್ಸ್ ಇದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಗಿಫ್ಟ್ಸ್ ಎಲ್ಲ ತುಂಬ ಬಂದಿದೆ, ಬಟ್ ಹಾಗಂತೆ ತುಂಬ ಜನದಿಂದ ಬಂದಿಲ್ವ. ನನಗೆ ತುಂಬ ಕ್ಲೋಸ್ ಇರೋರು ಸ್ವಲ್ಪ ಜನ ಅಷ್ಟೇ. ಸೊ ಸೆಕೆಂಡ್ ಬರ್ತ್ಡೇಗೆ 22 ಗಿಫ್ಟ್ಸ್ ಕೊಟ್ಟಿದ್ದಾರೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲಿ ಇದು ಕೂಡ ಒಂದು. ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಏನೇನು ಗಿಫ್ಟ್ಸ್ ಎಲ್ಲ ಬಂದಿದೆ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ವಾ, ಹೇಳಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಆಯಿತಾ. ಓಕೆ, ಈಗ ನಾನು ಮಲ್ಕೋಬೇಕು. ನಾಳೆ ಇನ್ನೂ ಏನೇನು ಕಾದಿದೆಯೋ ಮ್ಯಾಮ್ ಹತ್ರ ಬೈಸ್ಕೊಳಕ್ಕೆ. ಇವತ್ತು ಇಷ್ಟು ಖುಷಿಯಾಗಿದ್ದೀನಿ, ನಾಳೆ ಏನು ಅಂತಾರೋ ಅಂತ ಭಯ ಆಗ್ತಿದೆ. ಆ್ಯಕ್ಚುಲಿ ನಾನು ಇವತ್ತು ಆಬ್ಸೆಂಟ್ ಆಗಿದ್ದೀನಲ್ವ, ಅದೇ ರೀಸನ್ನು. ನೋಡೋಣ ಏನಾಗುತ್ತೆ ಅಂತ. ಏನಾದರೂ ಆಗಲಿ, ಗೋ ವಿತ್ ದ ಫ್ಲೋ ಅಷ್ಟೇ. ಈ ವರ್ಷದಿಂದ ಇದನ್ನೇ ಕಲಿಯೋದು ನನಗೆ. ಏನಾದರೂ ಆಗಲಿ, ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬಾರ್ದು, ಆ್ಯಂಡ್ ಈಗಿನ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಷ್ಟೇ. ಓಕೆ ಗಾಯ್ಸ್, ಬಾಯ್, ಗುಡ್ ನೈಟ್. ನಾನು ಮಲ್ಕೋತೀನಿ ಇವಾಗ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಏನೇನೋ ಮಾಡಿದ್ದೀನಿ ವಿಡಿಯೋಲ್ಲಿ, ಗೊತ್ತಿಲ್ಲ, ಹೆಂಗೆಂಗೋ ಎಡಿಟ್ ಮಾಡಿ ಹಾಕಬೇಕು. ಓಕೆ ಗೈಸ್, ಇನ್ಮೇಲಿಂದ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಇನ್ಮೇಲಿಂದ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ ಆಯಿತಾ. ಇದನ್ನು ಯಾವಾಗಲೂ ಹೇಳ್ತೀನಿ, ಬಟ್ ಇಲ್ಲ, ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ, ಬಾಯ್, ಟೇಕ್ ಕೇರ್. ತುಂಬ ಮಾತಾಡಿದೆ ಅನಿಸುತ್ತೆ. ಬಾಯ್.